ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಪ್ರಮೋದ್ ಮಲ್ನಾಡ್. ಇವತ್ತು ನಾವು ಚಿಕ್ಕಮಗಳೂರಿನಲ್ಲಿ ಇದ್ದೀವಿ. ಈ ಚಿಕ್ಕಮಗಳೂರು ಮತ್ತು ಬಾಳೆಹೊನ್ನೂರು ನಡುವಿನ ಒಂದು ಸುಂದರವಾದ ಒಂದು ದೇವಸ್ಥಾನವನ್ನು ನಿಮಗೆ ತೋರಿಸ್ಲಿಕ್ಕೆ ಹೊರಟಿದ್ದೀವಿ. ಇದಕ್ಕೆ ಸುಮಾರು 300 ವರ್ಷದ ಇತಿಹಾಸ ಇದೆ. ಈ ದೇವಸ್ಥಾನನ ನಿಮಗೆಲ್ಲ ತೋರಿಸ್ತೀನಿ, ದಯವಿಟ್ಟು ಬನ್ನಿ. ಇವತ್ತು ಫ್ಯಾಮಿಲಿ ಸಮೇತ ನಾವು ಈ ಒಂದು ಸುಂದರವಾದ ದೇವಸ್ಥಾನವನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ಯಾವ ರೂಟಲ್ಲಿ ಹೋಗ್ಬೇಕನ್ನೋದನ್ನ ನಾವು ತೋರಿಸ್ತೀವಿ. ಪ್ಲೀಸ್ ಫಾಲೋ ಮಾಡಿ. ನಾನಿವತ್ತಿಗೆ ತೋರಿಸಿರುವಂಥ ದೇವಸ್ಥಾನ ಕಾಂಡ್ಯ ಮಾರ್ಕಂಡೇಶ್ವರ ದೇವಸ್ಥಾನ. ಇದು ಚಿಕ್ಕಮಗಳೂರು ಮತ್ತು ಶೃಂಗೇರಿ ನಡುವೆ ಹೈವೇಲಿ ಬರುತ್ತೆ, ಬಾಳೆಹೊನ್ನೂರು ಸಮೀಪದಲ್ಲಿ ಬರುತ್ತೆ. ದೇವಸ್ಥಾನ ನಾನು ನಿಮಗೆ ತೋರಿಸ್ತೀನಿ. ಇದು ಮಾರ್ಕಂಡೇಶ್ವರ ದೇವಸ್ಥಾನ. ಬನ್ನಿ. ಈಗಾಗಲೇ ನಾವು ಹೇಳ್ದಂಗೆ ಇದು ಪ್ರಸಿದ್ಧ ದೇವಸ್ಥಾನ ಕಾಂಡ್ಯ. ಇಲ್ಲಿಗೆ ಆಲ್ರೆಡಿ ನಾವು ರೀಚ್ ಆಗಿದ್ದೀವಿ. ಈ ದೇವಸ್ಥಾನ ಸುಮಾರು 300 ಕಾಲಕ್ಕೂ ಅಧಿಕ ಪ್ರಸಿದ್ಧಿಯಾದಂಥ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಹೋಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನಾವಿವತ್ತು ಈ ದೇವಸ್ಥಾನದಲ್ಲಿ ಎಲ್ಲ ಒಳಾಂಗಣಗಳನ್ನು ಸುತ್ತಾಡಿ ಇಲ್ಲಿ ಬಂದಿರುವಂಥ ಭಕ್ತಾದಿಗಳನ್ನ ಮಾತಾಡ್ಸೋಕ್ಕೋಸ್ಕರ ಬಂದಿದ್ದೀವಿ. ಭಕ್ತಾದಿಗಳನ್ನ ಈ ದೇವಸ್ಥಾನಕ್ಕೆ, ನಿಮ್ಮ ದೇವಸ್ಥಾನದ ಬಗ್ಗೆ ಏನು ಗೊತ್ತು ಹಾಗೂ ಎಷ್ಟು ವರ್ಷದಿಂದ ಈ ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ? ಹೆಚ್ಚು ಕಡಿಮೆ 30, 40, 50 ವರ್ಷದಿಂದಲೂ ನೋಡ್ತಾ ಇದ್ದೀವಿ. ನಮ್ಮ ತಂದೆ ಕಾಲದಿಂದಲೂ ಕಾಂಡ್ಯಕ್ಕೆ ಬರ್ತಾ ಹೋಗ್ತಾಯಿದ್ರು. ಪೂಜೆ ಪುರಸ್ಕಾರ ಮತ್ತೊಂದೆಲ್ಲ ಮಾಡ್ಕೊಂಡು ಹಣಕಾಯಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗಲೂ ಮಕ್ಕಳು ಬರ್ತಾ ಇದ್ವಿ. ಈ ದೇವಸ್ಥಾನದ ವಿಶೇಷತೆ ಏನಾದರೂ ನಿಮಗೆ? ಇದು ಹೆಚ್ಚು ಕಡಿಮೆ 150, 200, 300 ವರ್ಷದ್ದು ದಾಖಲಾತಿ ಇದೆ. ಅವಾಗಿಂದಲೂ ದೇವಸ್ಥಾನ ನಡ್ಕೊಂಡು ಬರ್ತಾ ಇದ್ದು ಭಕ್ತಾದಿಗಳು ಬರ್ತಾ ಹೋಗ್ತಾ ಇದ್ರು. ಈಗಲೂ ಬರ್ತಾ ಹೋಗ್ತಾ ಇದ್ದಾರೆ. ಆಮೇಲೆ ಶಿವರಾತ್ರಿ ಟೈಮಲ್ಲೂ ಜಾತ್ರೆ ಆಗುತ್ತೆ, ತುಂಬ ಜನ ಸೇರ್ತಾರೆ. ಧನ್ಯವಾದಗಳು ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ನೆಕ್ಸ್ಟ್ ನಮ್ಮ ಪುರೋಹಿತರನ್ನ ದೇವಸ್ಥಾನದ ಅರ್ಚಕರಾದಂಥ ತಮ್ಮ ಹೆಸರು ಸರ್? ನಾಗೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ನುಡಿಗಳನ್ನು ತಿಳಿಸಲಿದ್ದಾರೆ. ಪುರಾಣ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಇದು ಒಂದು. ಕಳಸ, ಕಾಂಡ್ಯ, ಸೋಂಪುರ, ಕೂಡ್ಲಿ, ಹೆಬ್ಬೆ ಪಂಚಲಿಂಗಗಳಲ್ಲಿ ಇದು ಒಂದು ದೇವಸ್ಥಾನ ಹೌದು. ಇವೆಲ್ಲ ಒಂದು ವಿಶೇಷ ಏನು ಅಂತೀರಿ, ಎಲ್ಲ ಭದ್ರಾ ನದಿ ತೀರದಲ್ಲಿರೋದು. ಇವೆಲ್ಲ ಸ್ವಯಂಭೂ ಅಂದರೆ ಪ್ರತಿಷ್ಠೆ ಮಾಡಿದ ಸ್ವಯಂ ಇದಾಗಿದ್ದರೆ ಅಲ್ಲಿ ಹೋಗಿ ಮಾರ್ಕಂಡೇಶ್ವರ ಅವಿನಿರ್ವಾಗಿ ತಪಸ್ಸು ಮಾಡೋದು ಅಂತ ಇತ್ತು. 5 ವರ್ಷ ಬಾಲಕ ತಪಸ್ಸು ತಬ್ಬ ಹಿಡ್ಕಣ್ಣ ಅಂತೇಳಿ ಯಮ ಬರ್ತಾನಂತೆ, ಕರೆತಾನೆ ಬಿಟ್ಟು ಬರೋದಿಲ್ಲ ಇವನಿಗೆ, ಸಿಟ್ಟು ಬರ್ತೀವಿ ಅವನಿಗೆ, ಭಾಷೆ ಬೀಸಾಕಿದ ಅಂತೇಳಿ. ಮಾರ್ಕಂಡೇನಿ ಹಾಕಿದ ಭಾಷೆ ಶಿವನಿಗೆ ಬಿತ್ತು ಅಂತೇಳಿ ದಬಾಸಿ 2-5 ಕೈಲಾಸ ಬೇಕಾಗ್ತಿದಂತೆ. ಪಾರ್ವತಿ ಕೇಳಿಕೆ ಅದು ಏನು ಇಲ್ಲ, ನಿಂಗೆ ಅವಕಾಶ ಏನು, ನಿಂಗೆ ಮಾತಾಡೋ ಟೈಮ್ ಇಲ್ಲ ಅಂತೇಳಿ 3ನೇ ಕಟ್ಟಿಬಿಟ್ಟ ಅಂತೇಳಿ ಯಮ ಸುಟ್ಟು ಓದಿ ಪಾರ್ವತಿ ಏನು ಇಲ್ಲ, ಯಾವ ಕಾಲ ಆಗಲೇಬೇಕು ಅಂತೇಳಿ ಯಮನಿಗೆ ಪುನರ್ಜನ್ಮ ಕೊಟ್ಟ ಅಂತೇಳಿ ಮಾರ್ಕಂಡೇಯ ಹೇಳ್ತಾರೆ, ನೀನು ಮೃತ್ಯುವನ್ನು ಗೆದ್ದವನ, ನೀನು ನನ್ನಲ್ಲಿ ಐಕ್ಯವಾಗಿ ಬಿಡು ಅಂತೇಳಿ.
ಶಿವನಲ್ಲಿ ಮಾರ್ಕಂಡ ಐಕ್ಯವಾದ ಇವನಿಗೆ ತ್ರಂಬಕ ಮೃತ್ಯುಂಜಯ ಮಾರ್ಕಂಡೇಶ್ವರ. ತ್ರಂಬಕ ಮೃತ್ಯುಂಜಯ ಶಿವನಲ್ಲಿ ಐಕ್ಯವಾದ ಅಂತೇಳಿ ಯಮನಿಗೆ ಹುಡುಜನ್ಮ ಕೊಟ್ಟ ಅಂತೇಳಿ ಈ ಮೃತ್ಯುಗೆ ಒಂದು ದೇವಸ್ಥಾನಕ್ಕೆ ಪ್ರತಿಷ್ಠೆ ಮಾಡ್ತಾರೆ. ಈ ಮೃತ್ಯುಗೆ ಹಾರಿಕೆಗಳನ್ನೆಲ್ಲ ಮಾಡ್ತಾರೆ, ಪೂಜೆ ಪುನಸ್ಕಾರ, ವರ್ಷಕ್ಕೆ ಒಂದ್ಸರಿ 111 kg ಅಕ್ಕಿಯ. ನೋಡಿದ್ರಲ್ಲ ಸ್ನೇಹಿತರೆ, ಈ ಖಾಂಡ್ಯ ದೇವಸ್ಥಾನದ ವಿಶೇಷವನ್ನು. ನೀವು ಶೃಂಗೇರಿ ಹೊರನಾಡು ಈ ಕಳಸ ರೂಟ್ನಲ್ಲಿ ಬಂದಾಗ ಈ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನಕ್ಕೂ ಸಹ ನೀವು ಸಹ ಬಂದು ಈ ದೇವಸ್ಥಾನದ ವಿಶೇಷವನ್ನು ತಿಳ್ಕೊಳ್ಳಿ ಅಂತ ನಿಮ್ಮಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಪ್ಲಸ್ ನಮ್ಮ ಈ ಒಂದು ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.